ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಒಂದಷ್ಟು ಜನ ಮೆಟ್ಟಿಲಿಳಿದು ಬರ್ತಾ ಇದ್ದಾರೆ. ಅವರನ್ನು ಭೇಟಿಯಾಗಿ ಒಂದಷ್ಟು ಮಾತುಕತೆ ಆಡೋಣ ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ. ತಮ್ಮ ಪರಿಚಯ? ನಾನು ವೆಂಕಟೇಶ ಸಂಪ ಅಂಥೇಳಿ ಸಂಪದ ಸಾಲು ಅನ್ನುವಂತಹ ಪತ್ರಿಕೆಯನ್ನು ಕಳೆದ 18 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಸಾಗರದವನು ಸರ್. ಸಾಗರದವರು, ಬಹಳ ಸಂತೋಷ. ತಮ್ಮ ಪರಿಚಯ ಸರ್? ನಾನು ಋಷಭೇಂದ್ರ ಸ್ವಾಮಿ ಅಂತ, ಚಿತ್ರದುರ್ಗ, ನಿವೃತ್ತ ಶಿಕ್ಷಕ ಇದ್ದೇನೆ. ಬಹಳ ಸಂತೋಷ. ದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಇವರು ಸಾಗರದಿಂದ ಬಂದಿದ್ದಾರೆ. ತಾವು? ನನ್ನ ಹೆಸರು ರಾಜೇಶ್ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇನೆ. ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀರಿ, ಬಹಳ ಸಂತೋಷ. ಏನಾದರೂ ಒಂದಷ್ಟು ಪ್ರಶ್ನೆ ಕೇಳಬಹುದಾ? ಕೇಳಿ ಸರ್. ಪ್ರಶ್ನೆ ಕೇಳೋಕ್ಕೆ ಮೊದಲು ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ತಟ್ಟಂತ ಹೇಳಿ ಅನ್ನುವಂತಹ ಕಾರ್ಯಕ್ರಮ ನಿಜಕ್ಕೂ ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗಳು ನೋಡಬೇಕಾದಂತಹ ಕಾರ್ಯಕ್ರಮ. ಇದು ಜ್ಞಾನವನ್ನು ಹೆಚ್ಚಿಸುತ್ತೆ. ಬಹುತೇಕ ಟಿ ವಿ ವಾಹಿನಿಗಳನ್ನು ತಾವು ನೋಡ್ತಾ ಕೇಳಿದ್ದೀರಿ, ಅವೆಲ್ಲವೂ ಕೂಡ ಇತ್ತೀಚೆಗೆ ಜ್ಞಾನ ಮಾಲಿನ್ಯವನ್ನು ಹೆಚ್ಚಿಸ್ತಾ ಇದೆ. ಅದರಲ್ಲಿ ಚಂದನ ವಾಹಿನಿ ನಿಜಕ್ಕೂ ಜ್ಞಾನವನ್ನು ಹೆಚ್ಚಿಸ್ತಾ ಇದೆ. ಅದರಲ್ಲಿ ತಟ್ಟಂತೆ ಹೇಳಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆಬಾಲ ವೃದ್ಧರಾದಿಯಾಗಿ ನೋಡುವಂತಹ ಕಾರ್ಯಕ್ರಮ. ನಿಜಕ್ಕೂ ತಮಗೆ ಅಭಿನಂದನೆಗಳು ಸರ್. ಸರ್, ತಮ್ಮ ಅನಿಸಿಕೆ? ಚಂದನ ಕಾರ್ಯಕ್ರಮ ಏನು ವಾಹಿನಿ, ಅದು ನೆನಪಾಗ್ತಿದ್ದ ಹಾಗೇ ಬರುವಂಥದ್ದು ತಮ್ಮ ಒಂದು ಕಾರ್ಯಕ್ರಮನೇ, ಥಟ್ ಅಂತ ಹೇಳಿ ಅಂಥ ಕಾರ್ಯಕ್ರಮ. ನಿಜವಾಗಲೂ ಅದು ಇವತ್ತು ನಾವು ಅಲ್ಲದೆ ನಮ್ಮ ಮಕ್ಕಳು ಏನಿದ್ದಾರೆ, ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಅಲ್ಲದೆ ಹೆಚ್ಚಿನ ಪರಿಚಯ ಆಗುವಂತಹ ಒಂದು ಎಲ್ಲ ರೀತಿಯ ಸಾಹಿತ್ಯ, ರಂಗಕ್ಷೇತ್ರ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಮಿಗಿಲಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅದು. ಅದರಿಂದ ಪ್ರತಿಯೊಬ್ಬರೂ ಸಹ ಖುಷಿಯಿಂದ ಇಷ್ಟಪಟ್ಟು ನೋಡುವಂಥದ್ದೇ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಿಜವಾಗ್ಲೂ ಈ ಟಿ ವಿ ಸೀರಿಯಲ್ಗಳು ಏನಿದೆಯಲ್ಲ, ಕಾದು ನೋಡುವಂತಹ ಸೀರಿಯಲ್ಗಳು, ಅದಕ್ಕಿಂತ ಮಿಗಿಲಾಗಿ ಕಾಯ್ದು ನೋಡುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ನಾನು. ಬಹಳ ಸಂತೋಷ. ಸರ್, ತಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ, ಈ ಶುಭ ದಿನ ಕನ್ನಡ ರಾಜ್ಯೋತ್ಸವದ ನವೆಂಬರ್ ನಾವು ಏನು ಆಚರಿಸ್ಕೊತೀವಿ, ಇಡೀ ಕರ್ನಾಟಕದ ಜನತೆ ಏನು ಆಚರಿಸ್ಕೊತೀವಿ, ಈ ಚಂದನ ಟಿ ವಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ತುಂಬ ಹೃದಯಪೂರ್ವಕವಾಗಿ ಎಲ್ಲ ಸಂತೋಷದಿಂದ ಇಂದಿನ ಪೀಳಿಗೆಗೆ ತಟ್ಟಂತೆ ಹೇಳಿ ಮಾತು ಏನು ಪ್ರಶ್ನೆಗಳು ಕೇಳ್ತೀರ ನೀವು, ಮತ್ತು ಇಂದಿನ ಪೀಳಿಗೆಗೆ ಏನು ಯೂಸ್ಫುಲ್ ಆಗುತ್ತೆ ಅಂತ ಅವು ತುಂಬ ಉಪಯೋಗವಾಗುತ್ತವೆ. ಮತ್ತು ಮುಂದಿನ ಪೀಳಿಗೆಗೂ ಉಪಯೋಗವಾಗಲಿ, ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನು ಬರಬೇಕು ಅಂತ ಆಚರಿಸ್ತೀನಿ. ತುಂಬ ಸಂತೋಷ. ಈಗ ನಮ್ಮ ಧನ್ಯಶ್ರೀಯವರು ನಮ್ಮ ಜೊತೆ ಇದ್ದಾರೆ. ಧನ್ಯಶ್ರೀಯವರು ಯಾವ ಭಾವಗೀತೆಯನ್ನು ಹಾಡ್ತಾರೆ, ಚರಣವನ್ನು ನಾವೆಲ್ಲ ಕೇಳೋಣ. ಪಲ್ಲವಿಯನ್ನು ಈ ಮೂವರಲ್ಲಿ ಯಾರು ಹಾಡ್ತಾರೆ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಧನ್ಯಶ್ರೀ, ತಮ್ಮ ಹಾಡು. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೆ, ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೆ, ಇರಲಿ ಏಕರೀತಿ. ಇದನ್ನು ಹಾಡಿ ತೋರಿಸ್ಬೇಕು, ಪ್ರಯತ್ನ ಪಡಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬದುಕು. ಚಿಂತೆ ಇಲ್ಲ, ಗುರುತಿಸಿದ್ದೀರಾ ಪಲ್ಲವಿಯನ್ನು, ಗುರುತಿಸಿದ್ದೀರಾ. ಗಡಿಬಿಡಿನಲ್ಲಿ ಒಂದು ಶಬ್ದ ಆ ಕಡೆ ಈ ಕಡೆ ಆದರೆ ಏನೂ ಚಿಂತೆ ಇಲ್ಲ. ಸರ್, ಈ ಭಾವಗೀತೆಯನ್ನು ಬರೆದವ್ರು ಯಾರು? ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ತುಂಬ ಅರ್ಥವತ್ತಾದಂಥ ಭಾವಗೀತೆ. ಇದನ್ನು ಬರೆದದ್ದು ಯಾರು ಸರ್, ತಮಗೆ ಗೊತ್ತಿದೆಯಾ? ದರಾ ಬೇಂದ್ರೆ ಅಲ್ಲ ಸರ್. ನಿಮಗೆ ಆಯ್ಕೆಗಳು ಕೊಡ್ತೇನೆ, ಉತ್ತರ ಹೇಳಲಿಕ್ಕಾಗುತ್ತಾ ನೋಡಿ. ಕುವೆಂಪು, ದರಾ ಬೇಂದ್ರೆ,
ಕೆ ಎಸ್ ನರಸಿಂಹಸ್ವಾಮಿ. ಕೆ ಎಸ್ ನರಸಿಂಹಸ್ವಾಮಿ. ಕೆ ಎಸ್ ನರಸಿಂಹಸ್ವಾಮಿ ಉತ್ತರ ಸರಿಯಾಗಿದೆ. ನರಸಿಂಹಸ್ವಾಮಿಯವರು ಬರೆದಂಥ ಪ್ರಖ್ಯಾತವಾದ ಭಾವಗೀತೆಗಳ ಸಂಗ್ರಹ ಒಂದು ಹೂವಿನ ಹೆಸರಲ್ಲಿದೆ, ಯಾವುದದು? ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ಉತ್ತರ ಸರಿಯಾಗಿದೆ. ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಕಿಲಿಗ್ ಜಯರಾಮಾಚಾರಿ ಬರೆದಂಥ ಕಾದಂಬರಿ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಕಥಾಚಿಂತನ ಮನೋಮಂಥನ ಮಾತಾ ತ್ಯಾಗಮಯಿ ಬರೆದಂಥ ಪುಸ್ತಕ ತಮಗೆ ಸಿಕ್ಕಿದೆ. ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಿರುವಂಥ ಪುಸ್ತಕ ತಮಗೆ ಸಿಕ್ಕಿದೆ. ಕನ್ನಡದಲ್ಲಿ ಅದ್ಭುತವಾದ ಭಾವಗೀತೆಗಳ ಸಂಗ್ರಹ ಇದೆ. ಅವುಗಳನ್ನು ಕೇಳಬೇಕು, ಆನಂದಿಸಬೇಕು, ಸಾಹಿತ್ಯವನ್ನು ನೋಡ್ಕೋಬೇಕು, ಬರೆದವ್ರು ಯಾರು ಅಂತ ತಿಳ್ಕೋಬೇಕು. ಈ ಒಂದು ಭಾವಗೀತೆಯನ್ನು ಬರೆದ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ರೆ ಆಗ ಕವಿಯ ಆತ್ಮಕ್ಕೆ ನಾವು ಶಾಂತಿಯನ್ನು ಕೊಡಬಹುದು. ಆ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾವು ಮೆಟ್ರೋ ರೈಲ್ವೆ ನಿಲ್ದಾಣದಲ್ಲಿದ್ದೇವೆ. ಮಂತ್ರಿ ಸ್ಕ್ವೇರ್, ಮಲ್ಲೇಶ್ವರ. ರೈಲಿಗಾಗಿ ಕಾಯ್ತಾ ಇದ್ದಾರೆ. ಒಂದು ಪ್ರಶ್ನೆಯನ್ನು ಕೇಳೋಣ. ತಮ್ಮ ಹೆಸರು? ಪ್ರದೀಪ್ ಅಂತ ಸರ್. ಪ್ರದೀಪ್, ಎಲ್ಲಿಂದ ಬಂದಿದ್ದೀರಿ? ರಾಣೆಬೆನ್ನೂರು. ರಾಣೆಬೆನ್ನೂರು. ಹೌದು ಸರ್. ಏನು ಮಾಡ್ತಿದ್ದೀರಾ ಬೆಂಗಳೂರಲ್ಲಿ? ಸರ್ ಬೆಂಗಳೂರಲ್ಲಿ ಅಂದರೆ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬಂದಿದ್ದು ಸರ್. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿದ್ದೀರಾ, ಬಹಳ ಸಂತೋಷ. ಒಂದು ಪ್ರಶ್ನೆ ಕೇಳಬಹುದಾ? ಖಂಡಿತ ಸರ್. ಸಮುದ್ರ ಮಟ್ಟದಿಂದ ಬೆಂಗಳೂರು ಎಷ್ಟು ಮೀಟರ್ ಎತ್ತರದಲ್ಲಿದೆ? ಆಯ್ಕೆ ಕೊಡ್ತೇನೆ. 900 ಮೀಟರ, 1900 ಮೀಟರ? ಸರ್ 900 ಮೀಟರ್. 1900 900 ಮೀಟರ್ ಅನ್ನೋದು ಸರಿಯಾದ ಉತ್ತರ. ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಂಕಲ್ ಅಂತರಂಗ ಅನ್ನೋ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ ಬಹುಮಾನವಾಗಿ. ಧನ್ಯವಾದ. 900 ಮೀಟರ್ ಎತ್ತರ ಇರೋ ಕಾರಣ ಬೆಂಗಳೂರಿನ ಹವಾಮಾನ ಏನಿದೆ ಸದಾ ತಂಪಾಗಿರುತ್ತೆ ಅಲ್ವಾ? ಏನನ್ಸುತ್ತೆ ಬೆಂಗಳೂರು? ಚೆನ್ನಾಗಿ ಅನಿಸುತ್ತೆ ಸರ್. ಚೆನ್ನಾಗಿದೆ ಅನಿಸುತ್ತಾ? ತುಂಬ ಬಿಸಿಲು, ತುಂಬ ಸೆಕೆ, ತುಂಬ ಮಳೆ, ತುಂಬ ಚಳಿ ಉಂಟಾ ಏನಾದರೂ? ಸರ್ ಆ ಥರ ವಾತಾವರಣ ವೈಪರೀತ್ಯ ಬಗ್ಗೆ ನನಗೆ ತಿಳಿದಿಲ್ಲ ಸರ್, ಯಾಕಂದರೆ ನಾನು ಇಲ್ಲಿರೋದಿಲ್ಲ. ಹಾಂ, ಬಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಚೆನ್ನಾಗಿದೆ, ಒಳ್ಳೆಯದಾಗಲಿಪ್ಪ ತಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀವಿ ಅವಾಗೆಲ್ಲ. ಕ್ವಶನ್ಸ್ ಆನ್ಸರು ನಾವು ಮಾಡ್ತಾ ಇರ್ತೀವಿ. ರೀಸೆಂಟಾಗಿ ನಂದಿ ಹಿಲ್ಸಿಗೆಲ್ಲ ಮಕ್ಕಳಿಗೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ರಲ್ಲ, ಎಲ್ಲ ನೋಡ್ತಾ ಇದ್ದೀವಿ ಸರ್. ಕ್ವಶನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಸರ್. ಹೌದಾ? ಉತ್ತರ ಕೊಡ್ತಿರ್ತೀರಾ ಮನೇಲಿ? ಸರ್. ಇಲ್ಲೂ ಒಂದು ಪ್ರಶ್ನೆ ಕೇಳಿಬಿಡ್ತೀವಿ, ಕೇಳಿ ಉತ್ತರ ಕೊಡ್ತೀರಾ? ಕೇಳಿ ಸರ್. ಹಾಂ, ಆಗಬಹುದಾ? ಆದರೆ ಮೊದಲು ನಿಮ್ಮ ಪರಿಚಯ. ನನ್ನ ಹೆಸರು ಸರ್ವಮಂಗಳ ಅಂತ ಸರ್. ನಾನು ಸಿವಿಲ್ ಇಂಜಿನಿಯರಿಂಗ್ ಇದ್ದೀನಿ. ಯಾವ ಬಡಾವಣೆ ಬೆಂಗಳೂರಲ್ಲಿ? ನಾಗಸಂದ್ರ ಸರ್. ನಾಗಸಂದ್ರ. ಮೂಲತಃ ಬೆಂಗಳೂರ ಹೊರಗಡೆಯಿಂದ ಬಂದಿದ್ದೀರಾ? ಯಾದಗಿರಿ ಅವರು. ಯಾದಗಿರಿ ಅವರು. ಆಹಾ, ಯಾದಗಿರಿ ತುಂಬ ಚೆನ್ನಾಗಿದೆ ಸ್ಥಳ. ಪ್ರಾಕೃತಿಕ ಸೌಂದರ್ಯವನ್ನು ಇನ್ನೂ ಉಳಿಸ್ಕೊಂಡಿದೆ. ಜನ ಬಹಳ ಮುಗ್ಧರು, ಪ್ರಾಮಾಣಿಕರು. ಅಷ್ಟೇ ಯಾವುದೇ ಸವಾಲಿಲ್ಲದ ಪ್ರೀತಿಯನ್ನು ತೋರಿಸುವಂಥ ಜನ. ಯಾದಗಿರಿಗೆ ನಾನು ಸುಮಾರು ಸಲ ಬಂದಿದ್ದೇನೆ. ತುಂಬ ಸಂತೋಷ. ಒಂದು ಪ್ರಶ್ನೆಯನ್ನು ಕೇಳಬಹುದಾ? ಕೇಳಿ ಸರ್. ಬೆಂಗಳೂರನ್ನು ಏರ್ ಕಂಡೀಷನ್ಡ್ ಸಿಟಿ ಅಂತ ಕರೀತಾರೆ, ಹವಾನಿಯಂತ್ರಿತ ನಗರ ಅಂತ. ಯಾಕಂದರೆ ಅಷ್ಟು ತಂಪಿರುತ್ತಂತೆ ಬೆಂಗಳೂರು. ಇದಕ್ಕೆ ಕಾರಣ ನಾನಾ ಕಾರಣಗಳಿವೆ. ಒಂದು ಕಾರಣ ಇಲ್ಲಿರ್ತಕ್ಕಂಥ ಕೆರೆಗಳ ಸಂಖ್ಯೆ. ನಮ್ಮ ಗೆಜೆಟ್ ಅನ್ವಯ ಬೆಂಗಳೂರು ಮತ್ತು ಸುತ್ತಮುತ್ತಲೂ ಎಷ್ಟು ಕೆರೆಗಳಿದ್ದವು? 1,000 ಕೆರೆಗಳಿದ್ದವ? 10,000 ಕೆರೆಗಳಿದ್ದವ? 1,000 10,000? 1,000 ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಹೂವು ಮತ್ತು ಹುಡುಗ ಕಥಾ ಸಂಕಲನ GK ಐತಾಳ್ ಬರೆದಿರುವಂಥದ್ದು ತಮಗೆ ಕೊಟ್ಟಿದ್ದೇವೆ. ಆದರೆ ಏನು ಮಾಡೋದು, 1000 ಕೆರೆಗಳು ಇವತ್ತಿಲ್ಲ. ಹೌದು ಸರ್, ಎಲ್ಲ ಮುಚ್ಚೋಗಿದೆ. ಎಲ್ಲ ಅದೇ
ಇನ್ನೊಂದು ಏನಂದರೆ ನಮ್ಮ ಸಿವಿಲ್ ಇಂಜಿನಿಯರ್ಸಿಂದನೇ ಅಂತ ಹೇಳ್ತಾರೆ, ಅದೊಂದು ಇದು. ಬಟ್ ಏನು ಮಾಡೋಕ್ಕಲ್ಲ, ಅರ್ಬನೈಜೇಷನ್ಗೋಸ್ಕರ ಅದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸೂಕ್ತ ಇದನ್ನು ಅಂದರೆ ಇವಾಗ ಆಲ್ಟರ್ನೇಟ್ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿಬಿಟ್ಟು ಅದನ್ನು ಮತ್ತೆ ರಿಕವರ್ ಎಲ್ಲ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. 1000 ಕೆರೆ ಇದ್ದದ್ದು ಇವತ್ತು 100 ಕೆರೆ ಇಲ್ಲ. ಹೌದೌದು ಸರ್. ಜೊತೆಗೆ ನಾವೇನು ಮಾಡಿದ್ದೇವೆ, ಮರಗಳನ್ನು ಕಡಿತಾ ಇದ್ದೇವೆ. ಹೌದು ಸರ್. ಹಾಗಾಗಿ ಇರೋ ಕೆರೆಗಳನ್ನು ಉಳಿಸ್ಕೋಬೇಕು, ಮರ ಕಡಿಯೋದನ್ನು ನಿಲ್ಲಿಸಬೇಕು, ಕಡಿದ್ರು ಅದ್ರ ಪಕ್ಕದಲ್ಲಿ ಇನ್ನೊಂದು ನಾವು ಮರನ ಬೆಳೆಸಬೇಕು, ಪರಿಸರನ ಉಳಿಸ್ಬೇಕು. ಇಲ್ಲದೆ ಹೋದರೆ ಬೆಂಗಳೂರು ಏರ್ ಕಂಡೀಷನ್ ಸಿಟಿ ಅನ್ನೋ ಹೆಸರನ್ನ ಅರ್ಧಂಬರ್ಧ ಕಳ್ಕೊಂಡ್ಬಿಟ್ಟಿದೆ. ಕೊನೆಗೆ ಇದು ಸಹಾರಾ ಸಿಟಿ ಅಂತ ಕರೆಸ್ಕೊಂಡ್ಬಿಡುತ್ತೆ, ಅಷ್ಟು ಉಷ್ಣತೆ ಹೆಚ್ಚಾಗುತ್ತೆ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮೆಟ್ರೋ ರೈಲಿಗಾಗಿ ಕಾಯ್ತಾ ಇದ್ದಾರೆ. ಬನ್ನಿ, ರೈಲು ಬರೋವರೆಗೂ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಸರ್. ಯಾವ ಬಡಾವಣೆಯವರು? ಸರ್ ನಾನು ಬಸವನಗುಡಿ ಸರ್. ಬಸವನಗುಡಿ. ಎಸ್ ಸರ್. ಬೆಂಗಳೂರೇನಾ ಹುಟ್ಟಿ ಬೆಳೆದದ್ದು? ಹಾಂ ಸರ್. ಹಾಂ ಸರ್, ಬೆಂಗಳೂರು. ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಈಗ ಇಡೀ ಜಗತ್ತಲ್ಲಿ ಜನಸಂಖ್ಯಾ ದೃಷ್ಟಿಯಿಂದ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ನಗರ ಯಾವುದು? ಮತ್ತು ಬೆಂಗಳೂರು ಜನಸಂಖ್ಯಾ ದೃಷ್ಟಿಯಿಂದ ಎಷ್ಟನೇ ಸ್ಥಾನದಲ್ಲಿದೆ? ಮೊದಲನೇ ಪ್ರಶ್ನೆಗೆ ಒಂದು ಆಯ್ಕೆ ಕೊಡ್ತಾ ಇದ್ದೇನೆ. ಅಂದರೆ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಜನ ಇರ್ತಕ್ಕಂಥ ನಗರ ಅದು ಟೋಕಿಯೋನಾ ನ್ಯೂಯಾರ್ಕಾ? ಟೋಕಿಯೋ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು ಸರ್. ಹಾಗೆಯೇ ಜಗತ್ತಿನ ಜನಸಂಖ್ಯೆಯಲ್ಲಿ ನಮ್ಮ ನಗರ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ? 27ನೇ ಸ್ಥಾನದಲ್ಲ, 37ನೇ ಸ್ಥಾನದಲ್ಲ? ಬೆಂಗಳೂರು ಹೇಳ್ತಾರಲ್ಲ, ಬೆಂಗಳೂರು 37ನೇ ಸ್ಥಾನ ಸರ್. 37 ಅನ್ನೋದು ತಪ್ಪು ಉತ್ತರ, 27ನೇ ಸ್ಥಾನದಲ್ಲಿದೆ. ಆದರೆ ಟೋಕಿಯೋ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್. ವಿನೋದರಂಗ ಡ್ರಾಮಾರಾಮ ಎನ್ ರಾಮನಾಥ್ ಬರೆದಂಥ ಪುಸ್ತಕ ತಮ್ಮದು. ಪ್ರಶ್ನೆಯನ್ನು ಕೇಳೋಣ. ಸರ್ ತಮ್ಮ ಹೆಸರು? ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ಯಾವ ಬಡಾವಣೆಯರು ಸರ್? ಜಯನಗರ್. ಜಯನಗರ. ಏನು ಕೆಲಸ ಮಾಡ್ತೀರಾ? ನಾನು ರಿಟೈರ್ಡ್ ಫ್ರಮ್ BHEL, ಪಬ್ಲಿಕ್ ಸೆಕ್ಟರಿಂದ ರಿಟೈರ್ಡ್ ಆಗಿದ್ದೀನಿ. ಹಾಂ. ಈಗ ಬದುಕು ನಡೆಸೋದು ಆರಾಮಾಗಿದೆಯಾ? ಅನ್ಸುತ್ತೆ ಇವಾಗ ರಿಟೈರ್ಡ್ ಆದಮೇಲೆ ಒಂದು ಸ್ವಲ್ಪ ಆರಾಮ ಅನ್ಸುತ್ತೆ. ಮೊದಲು ಹಂಗೆ ಇರಲಿಲ್ಲ, ಯಾಕೆಂದರೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾ ಇದ್ದೆ. ಇವಾಗ ಒಂದು ಸ್ವಲ್ಪ ನನಗೆ ಗಾಟ್ ರಿಲೀಫ್ ಅನಿಸ್ತದೆ. ಇವಾಗ ಸಮಯ ಕಳೆಯೋದು ಕಷ್ಟ ಅಂತ ಅನ್ಸ? ಇಲ್ಲ, ನನಗೆ ಐ ಮೈ ಸೆಲ್ಫ್ ಗಾಟ್ ಎಂಗೇಜ್ಡ್. ನನಗೆ ಇವಾಗ ಐ ಆಮ್ ಶಾರ್ಟ್ ಆಫ್ ಟೈಮ್ ಟು ಬಿ ಶಾರ್ಟ್ ಆಫ್ ಟೈಮ್. ವಾವ್. ನಿವೃತ್ತಿ ಜೀವನ ನಡೆಸಿದ ಮೇಲೆ ಸಮಯದ ಅಭಾವ ಇದೆ ಅಂತ ಹೇಳಿದವ್ರು ನೀವೇ ಮೊದಲಿಗರು ಅಂತ ನನ್ನ ಅನಿಸಿಕೆ. ನನಗೆ ಬಹಳ ಸಂತೋಷ. ಒಂದು ಭಾವಚಿತ್ರವನ್ನು ತಮಗೆ ತೋರಿಸ್ತೀವಿ, ಅವರು ಯಾರು ಅಂತ ಗುರುತಿಸೋಕ್ಕೆ ಸಾಧ್ಯವಾ ನೋಡಿ. ಅದಕ್ಕೆ ಇದು ಚಾಯ್ಸ್ ಕೊಡ್ತೀರಾ? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ, ಕೊಡಿ. KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ. ಶಿವರುದ್ರಪ್ಪ ಅಂತ ಹೇಳಿದ್ರಿ, ಉತ್ತರ ಸರಿಯಾಗಿದೆ. ಶಿವರುದ್ರಪ್ಪ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಬಿರುದು ಕೊಟ್ಟಿದ್ದೀವಿ, ಗೊತ್ತಿದೆಯಾ? ಬಿರುದು ಗೊತ್ತಿಲ್ಲ ನನಗದು. ಬಿರುದು ಯಾವುದು ಅಂತ ಗೊತ್ತಿಲ್ಲ. ಡಾಕ್ಟರ್ ಶಿವರುದ್ರಪ್ಪ ರಾಷ್ಟ್ರಕವಿ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ 3 ರಾಷ್ಟ್ರಕವಿ ಗೌರವ ದೊರೆತಿದೆ. ಮೊದಲನೇದು ಮಂಜೇಶ್ವರ ಗೋವಿಂದ ಪೈ, ಆನಂತರ ಕುವೆಂಪು, 3ನೇದಾಗಿ GS ಶಿವರುದ್ರಪ್ಪ ಅವರು. ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೀರಿ. ಪುಸ್ತಕವನ್ನು ದಯವಿಟ್ಟು ಸ್ವೀಕರಿಸಿ. ಕಾಣುವಂತೆ ಕಾಣದಂತೆ ವಿಕ್ರಮ್ BK ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಪ್ರಶ್ನೆಯನ್ನು ಕೇಳೋಕ್ಕೆ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಸಾಬ್ ಅಂತ. ಹಾಂ. ಬಾಗಲಕೋಟೆಯಿಂದ. ಬಾಗಲಕೋಟೆಯವರ? ಬಾಗಲಕೋಟೆಯವರು ಬೆಂಗಳೂರಿಗೆ ಬಂದಿದ್ದೀರಿ ಅಲ್ವಾ? ಬಾಗಲಕೋಟೆ ಚೆನ್ನವೋ ಬೆಂಗಳೂರು ಚೆನ್ನವೋ? ಸರ್ ಎರಡೂ ಚೆನ್ನಾಗಿದೆ ಸರ್. ಎರಡೂ ಚೆನ್ನಾಗಿದೆ. ಯಾಕಂದರೆ 2 ಊರಿನವ್ರು ಬೇಜಾರು ಮಾಡ್ಕೋಬಾರ್ದಲ್ವಾ? ಅದಕ್ಕೆ ಒಂದು ಸಮನ್ವಯ ಸ್ಥಿತಿ, ಒಂದು ಎರಡೂ ಚೆನ್ನಾಗಿದೆ ಅಂತ ಹೇಳಿದ್ರಿ, ಹೌದಾ? ಜನ್ಮಭೂಮಿ ಸರ್, ಇದು ಕರ್ಮಭೂಮಿ. ಓ, ಜನ್ಮಭೂಮಿ ಮತ್ತು ಕರ್ಮಭೂಮಿ ಎಲ್ಲವೂ ನಮ್ಮ ಕರ್ನಾಟಕವೇ ಅಲ್ವಾ? ಎಲ್ಲಿ ಕೆಲಸ ಮಾಡಿದ್ರು ನಮ್ಮ ಕನ್ನಡದ ಕೆಲಸವೇ ಅಲ್ವಾ? ಬಹಳ ಸಂತೋಷ. ಒಂದು
ಚಿತ್ರವನ್ನು ತೋರಿಸ್ತೀವಿ. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ಗುರುತಿಸ್ಬೇಕು. ನೋಡಿ ಚಿತ್ರ. ಯು ಆರ್ ಅನಂತಮೂರ್ತಿ ಸರ್ ಅವರು. ಯು ಆರ್ ಅನಂತಮೂರ್ತಿ. ಉತ್ತರ ಸರಿಯಾಗಿದೆ. ಅವರ ಬಗ್ಗೆ ಒಂದೆರಡು ಸಾಲು ಹೇಳ್ತೀರಾ? ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರು. ಅಷ್ಟು ಗೊತ್ತು ಸರ್. ಎಷ್ಟನೇ ಇದು ಅಂತ ಗೊತ್ತಿದೆಯಾ? ಎಷ್ಟನೇ ಜ್ಞಾನಪೀಠ ಅಂತ? ಚಿಂತೆ ಇಲ್ಲ. ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂತ ಹೇಳಿದ್ರಿ, ಹೆಸರನ್ನು ಹೇಳಿದ್ರಿ. ಉತ್ತರ ಸರಿಯಾಗಿದೆ. 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟವರು. ಅವರ ಆದಮೇಲೆ ಗಿರೀಶ್ ಕಾರ್ನಾಡ್, ಆನಂತರ ಚಂದ್ರಶೇಖರ ಕಂಬಾರ ಅಲ್ವಾ? ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಮುಸ್ಸಂಜೆಯ ಕಥೆಗಳು, ಉದಯ್ ಕುಮಾರ್ ಹಬ್ಬು ಬರೆದಂಥ ಪುಸ್ತಕ ತಮ್ಮದು. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ? ಫೈನ್ ಸರ್. ಎಕ್ಸಲೆಂಟ್. ಎಕ್ಸಲೆಂಟ್. ವಾ, ಎಕ್ಸಲೆಂಟ್. ವಿ ಶುಡ್ ಬಿ ಹ್ಯಾಪಿ, ರೈಟ್? ಏನೇ ಆಗಲಿ ನಗನಗುತ್ತಾ ಮುನ್ನುಗ್ತಾ ಇರಬೇಕು. ಲೈಫ್ ಇಟ್ಸೆಲ್ಫ್ ಈಸ್ ವೆರಿ ಶಾರ್ಟ್ ಅಲ್ಲ? ಲೈಫ್ ಈಸ್ ವೆರಿ ಶಾರ್ಟ್. ವೆರಿ ಶಾರ್ಟ್ ಅಂಡ್ ಇನ್ ದಟ್ ಮೇಕ್ ಇಟ್ ಸ್ವೀಟ್. ಮೇಕ್ ಇಟ್ ಸ್ವೀಟ್. ಹ್ಯಾವಿಂಗ್ ಎ ಪ್ರೆಸೆನ್ಸ್ ಆಫ್ ನೌ. ಯಾವ ಬಡಾವಣೆ ಬರುತ್ತೋ? ವಿಜಯ ಬ್ಯಾಂಕ್ ಲೇಔಟ್ ಸರ್. ಓ ಹೋ ಹೋ ಹೋ. ಯಾವ ಭಾಗದಲ್ಲಿ ಬರುತ್ತೆ? ಸೌತ್ ಬ್ಯಾಂಗ್ಳೂರ್. ಸೌತ್ ಬ್ಯಾಂಗ್ಳೂರಲ್ಲಿದೆ. ತುಂಬ ಸಂತೋಷ. ಒಂದು ಚಿತ್ರವನ್ನು ತೋರಿಸ್ತೀವಿ. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ತಾವು ಗುರುತಿಸ್ಬೇಕು. ಚಿತ್ರವನ್ನು ನೋಡೋಣ. ಇವರು ಪೊಯೆಟೇ ಸರ್ ಆ್ಯಕ್ಚುಲಿ. ಒಂದು ಸುಳುಹು ಕೊಡ್ತೇನೆ, ಇವರು ಕಾದಂಬರಿಕಾರರು. ಬೇಂದ್ರೆ ಇರ್ಬೇಕು ಸರ್. ಬೇಂದ್ರೆ ಅವರನ್ನು ಕವಿಗಳು ಅಂತ ನಾವು ಗುರುತಿಸ್ತೇವೆ, ವರಕವಿ ಅಂತ ಹೇಳ್ತೇವೆ. ಹೌದು ಸರ್. ಗೊತ್ತಾಗ್ತಾ ಇಲ್ವಾ? ಆಯ್ಕೆಗಳು ಕೊಡ್ತೇನೆ, ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಇವರು ಚದುರಂಗರ ಎಸ್ ಎಲ್ ಭೈರಪ್ಪನ. ಎಸ್ ಎಲ್ ಭೈರಪ್ಪ. ಉತ್ತರ ಸರಿಯಾಗಿದೆ. ಹಾಗೂ ಹೀಗೂ ಭೈರಪ್ಪ ಅನ್ನೋ ಉತ್ತರವನ್ನು ಕೊಟ್ಟಿದ್ದೀರಿ. ನಮ್ಮ ನಾಡಿನ ಹೆಮ್ಮೆಯ ಕಾದಂಬರಿಕಾರರು ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಋಷಿ ಮುನಿಗಳು, ದಯವಿಟ್ಟು ಒಮ್ಮೆ ಓದಿ. ಮಾಸ್ತಿ ಅಯ್ಯಂಗಾರ್ ಅವರು ಗೊತ್ತು, ಯು ಆರ್ ಅನಂತಮೂರ್ತಿ ಅವರು ಗೊತ್ತು, ಇವರೆಲ್ಲ ಗೊತ್ತು. ಬಟ್ ಇವರು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಹಾಗಾಗಿ ವೀಕ್ಷಕರೇ, ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರಲ್ಲಿದ್ದೀವಿ. ರೈಲು ಬಂತು. ಇದು ನೇರವಾಗಿ ಪುಟ್ಟೇನಹಳ್ಳಿಗೆ ಹೋಗ್ತಾ ಇದೆಯಂತೆ. ಬನ್ನಿ ನನ್ನ ಜೊತೆ ನೀವೂ ಸಹ ಹೋಗೋಣ ಒಳಗಡೆ. ಮೆಟ್ರೋ ರೈಲಿನ ಒಳಗೆ ಬಂದಿದ್ದೇವೆ. ಜನ ತುಂಬಿದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡೋಣ, ಒಂದಷ್ಟು ಹಾಡನ್ನು ಕೇಳೋಣ, ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಧನ್ಯಶ್ರೀ ಅವರು. ಯಾವ ಹಾಡನ್ನು ಹಾಡ್ತಾರೆ ನೋಡೋಣ. ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಬಹಳ ಸುಶ್ರಾವ್ಯವಾದ ಗೀತೆಯನ್ನು ಹಾಡಿದ್ರು ಧನ್ಯಶ್ರೀ ಅವರು. ಈ ಗೀತೆಯ ಚರಣವನ್ನು ಕೇಳಿದ್ವಿ. ಈಗ ಪಲ್ಲವಿಯನ್ನು ಕೇಳೋಣ. ಸರ್, ಪಲ್ಲವಿ ಗೊತ್ತಾ ಈ ಹಾಡಿಂದು? ಇಲ್ಲ ಸರ್. ಹಾಡಿಂದು ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದೆಯಾ ಈ ಹಾಡಿನ ಪಲ್ಲವಿ? ಮೇಡಮ್, ತಮಗೆ ಗೊತ್ತಾ? ಗೊತ್ತಿಲ್ವಾ? ಯಾರು ಹಾಡ್ತೀರಿ? ಎದೆ ತುಂಬಿ ಹಾಡುವೆನು. ಎದೆ ತುಂಬಿ ಹಾಡುವೆನು ಅಂತ ಹೇಳಿದ್ರಿ. ಉತ್ತರ ಸರಿಯಾಗಿದೆ. ಎದೆ ತುಂಬಿ ಹಾಡುವೆನು. ಹಾಡಕ್ ಬರುತ್ತಾ ಸರ್? ಹಾಡಕ್ ಬರೋದಿಲ್ಲ. ಸ್ವಲ್ಪ ಬರುತ್ತಾ? ಸ್ವಲ್ಪ ಬಂದರೂ ಸಾಕು ಹಾಡಿ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ಜನ್ಮ ಜನ್ಮದ ಅನುಬಂಧ ಅಂತ ಹೇಳಿ ರಾಜ್ಕುಮಾರ್ ಜಮುನಾ ಅಭಿನಯಿಸಿದ ಸಾಕ್ಷಾತ್ಕಾರದ ಚಿತ್ರದ ಹಾಡನ್ನು ಹಾಡಿದ್ರೆ, ಆದರೆ ಎದೆ ತುಂಬಿ ಹಾಡಿದೇನು ಅಂತ ಹೇಳಿದ್ರಿ. ಇದು ಬರ್ದದ್ದು ಯಾರು ಅಂತ ಗೊತ್ತಾ? ಚಿಂತೆ ಇಲ್ಲ, ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ನಿಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಆನಂದ್ ಮೂರ್ತಿ ಅಂತ. ಯಾವ ಬಡಾವಣೆಯವರು? ಸರ್, ನಾವು ಆರ್ ಟಿ ನಗರ್. ಆರ್ ಟಿ ನಗರ್. ಆರ್ ಟಿ ನಗರ್ ಸರ್. ಒಳ್ಳೇದಾಗಲಿ ತಮಗೆ.
ಮತ್ತೊಂದು ಹಾಡನ್ನು ಈಗ ಧನ್ಯಶ್ರೀ ಅವರು ಹಾಡ್ತಾ ಇದ್ದಾರೆ, ಕೇಳೋಣ ಹಾಡನ್ನು. ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ, ಚಂದ್ರಮ ಕನ್ನಡಿ ಹರಳ, ಮನಸೋತು ಆಯಿತು ಮರುಳ, ಮನಸೋತು ಆಯಿತು ಮರುಳ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಅದ್ಭುತವಾದಂಥ ಗೀತೆ ಇದು. ಎಷ್ಟು ದಾಂಪತ್ಯದ ಸೂಕ್ಷ್ಮಗಳು ಈ ಭಾವಗೀತೆಯಲ್ಲಿ ಇದೆಯೋ ಗೊತ್ತಿಲ್ಲ. ಇದನ್ನು ಯಾರು ಹಾಡ್ತಾರೆ ನೋಡೋಣ. ಮೇಡಮ್ ಹಾಡ್ಲಿಕ್ಕೆ ಸಾಧ್ಯವಾ? ಹೋಗ್ಲಿ, ಬರ್ದದ್ದು ಯಾರು ಅಂತ ಗೊತ್ತಾ? ಬರ್ದದ್ದು ಯಾರು ಅಂತ ಗೊತ್ತಿಲ್ಲ. ಯಾರು ಹೇಳಿದ್ದು? ಉತ್ತರ ಸರಿಯಾಗಿದೆ. ದ.ರಾ ಬೇಂದ್ರೆಯವರು ಬರೆದಂಥ ಗೀತೆ ಇದು. ಈ ಹಾಡಿನ ಪಲ್ಲವಿಯನ್ನು ಕೇಳ್ಬಿಡೋಣ ಒಂದ್ಸಲ. ಗಮ್ಮ ಘಮ್ಮ ಘಮ್ಮಾಡಿಸ್ತಾವ ಮಲ್ಲಿಗೆ, ಘಮ್ಮ ಘಮ್ಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಂಬ ಒಳ್ಳೆಯ ಹಾಡು ಇದು, ಬೇಂದ್ರೆಯವರು ಬರೆದದ್ದು. ಈ ಹಾಡಿಗೆ ಅಭಿನೇತ್ರಿಯಾಗಿ ಯಾರು ಅಭಿನಯಿಸಿದ್ರು ಅಂತ ಗೊತ್ತಾ? ಇದನ್ನು ಚಿತ್ರೀಕರಣ ಮಾಡಿದ್ರು, ಹಾಡನ್ನು. ಗೀತೆ ಚಿತ್ರ ಆಗಿತ್ತು. ಗೊತ್ತಿಲ್ವಾ? ಯಾರಾದರೂ ಹೇಳ್ತೀರಾ? ಈಗ ಅವರು ನಮ್ಮ ಜೊತೆ ಇಲ್ಲ, ಆದರೂ ನಮ್ಮ ಮೆಟ್ರೋನಲ್ಲಿ ನಮ್ಮ ಜೊತೆ ಇದ್ದಾರೆ. ಅಪರ್ಣಾ ಈಗ ಜಾಲಹಳ್ಳಿಗೆ ತಲುಪಲಿದೆ, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಅಪರ್ಣಾ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ